ಸಮಾವೇಶದಲ್ಲಿ ಕಾರ್ಯಕರ್ತರಿಗೆ ಕುಮಾರಸ್ವಾಮಿ ಧನ್ಯವಾದ ಹೇಳಿದ್ದಾರೆ. ಇವತ್ತು ಜೆಡಿಎಸ್ ಪಕ್ಷ ಎಲ್ಲಿದೆ ಅನ್ನೋರಿಗೆ ಉತ್ತರ ಸಿಕ್ಕಿದೆ. ಇದು ನಿಮ್ಮ ಪಕ್ಷ, ನೀವು ಬೆಳೆಸಿದ ಪಕ್ಷದ ಕಾರ್ಯಕ್ರಮ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ. ರಾಜ್ಯದಲ್ಲಿ ಲೂಟಿಕೋರರು, ಬ್ರೋಕರ್ಗಳ ಸರ್ಕಾರ ಆಗಿದೆ. ರಾಜ್ಯದ ಜನರ ನೋವಿಗೆ ಸ್ಪಂದಿಸೋ ಸರ್ಕಾರ ಅಲ್ಲ ಇದು ಅಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಿಂದ ಏನು ಈ ಒಂದು ರಾಜ್ಯದ ಅತ್ಯಂತ ಒಂದು ಆಡಳಿತದಲ್ಲಿ ಹೆಸರಿದ್ದಂತ ಈ ಒಂದು ರಾಜ್ಯ ಬ್ರೋಕರ್ಗಳು, ಲೂಟಿಕೋರರ ಸರ್ಕಾರವಾಗಿ ಇವತ್ತೇನು ನೋಡ್ತಾ ಇದ್ದೀರಿ. ನನ್ನ ರೈತ ಬಂಧುಗಳ ಬದುಕಿನ ಜೊತೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ಇವತ್ತು ಕೇವಲ ಒಂದು ಮುಖ್ಯಮಂತ್ರಿಯ ಕುರ್ಚಿಗೆ 2.5 ವರ್ಷಗಳಿಂದ ನಡೀತಿರ್ತಕ್ಕಂಥ ಈ ನಾಟಕವನ್ನು ಸಹ ನೋಡ್ತಾ ಇದ್ದೀರಿ. ಅವರಿಗೆ ರಾಜ್ಯದ ಜನತೆಯ ನೋವಿಗೆ ಸ್ಪಂದಿಸ್ತಕ್ಕಂಥ ಸಮಯ ಇಲ್ಲ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಇವತ್ತು ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಇದನ್ನ ಸರಿಪಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಸುರಿಸಿ ಸಂಪಾದನೆ ಮಾಡಿದಂತ ಬೆಳೆಯನ್ನ ಸಂಪಾದನೆ ಮಾಡಿದಂತ ರೈತರು ಖರೀದಿ ಕೇಂದ್ರಕ್ಕೆ ಹೋಗಲ್ಲ. ಈ ಸರ್ಕಾರದಲ್ಲಿ ಕೆಲವು ಬ್ರೋಕರ್ಗಳನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಮಂಡ್ಯದಲ್ಲಿ ನಿನ್ನೆ ಒಂದು ಮಾತು ಹೇಳಿದೆ, ಇದು ಬ್ರೋಕರ್ಗಳ ಸರ್ಕಾರ ಅಂತ ಹೇಳಿ. ಬ್ರೋಕರ್ಗಳ ಸರ್ಕಾರ, ದುಡ್ಡು ಅವ್ರಿಗೂ ಹೋಗ್ತದೆ, ರೈತನಿಗೂ ಹೋಗಲ್ಲ. ಜಾತ್ಯತೀತ ಜನತಾದಳದ ಶಕ್ತಿ ಎಲ್ಲಿದೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥವರಿಗೆ ಇಲ್ಲಿ ಇದೆ ನೋಡಿ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ನೀವೇನ್ ನೀಡಿದ್ದೀರಿ. ನಿಮ್ಮೆಲ್ಲರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಂದಿರು, ಯುವಕ ಸ್ನೇಹಿತರು, ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಸಣ್ಣ ಸೊಸೈಟಿಯಿಂದ ಏನು ಪ್ರಾರಂಭ ಮಾಡಿದ್ರು ಹರದನಹಳ್ಳಿನಲ್ಲಿ, ಇವತ್ತು ರಾಷ್ಟ್ರದ ಕೆಂಪು ಕೋಟೆಯಲ್ಲಿ ಬಾವುಟವನ್ನ ಆರಿಸ್ತಕ್ಕಂಥ ಶಕ್ತಿಯನ್ನ ಕೊಟ್ಟಿದ್ರೆ ಅದರ ಸಂಪೂರ್ಣ ಕೀರ್ತಿ ಈ ಜಿಲ್ಲೆಯ ಮಹಾಜನತೆಗೆ ದೊರಕಬೇಕು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ ಕಾಂಗ್ರೆಸ್ ನಾಯಕರುಗಳು ಎಲ್ಲಿದೆ ಜನತಾದಳ, ನಾಶ ಮಾಡಿದ್ದೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ನಿಮ್ಮೆಲ್ಲರಿಗೂ ನಾನು ಗೌರವವಾದ ತಂದು ಕೊಡಬೇಕು. ಹಾಸನ ಜಿಲ್ಲೆಯ ಮಗ ಇವತ್ತು ಈ ರಾಜ್ಯದಲ್ಲಿ ಅವರ ತಂದೆ ಏನು ಆಸೆಗಳನ್ನ ಇಟ್ಟುಕೊಂಡಿದ್ರು ಅದನ್ನ ಇವತ್ತು ಮಗನಾಗಿ ನೆರವೇರಿಸಿದ್ದಾನೆ. ಈ ಸವಾಲನ್ನ ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.